ಮಹಾವಿಷ್ಣು ದಶಾವತಾರಗಳನ್ನು ತಾಳಿದ್ದು ಒಂದು ಶಾಪದಿಂದ. ಋಷಿ ಕಶ್ಯಪರಿಗೆ ಇಬ್ಬರು ಮಡದಿಯರು, ದೇವತೆಗಳಿಗೆ ಜನ್ಮ ಕೊಟ್ಟ ಅದಿತಿ ಹಾಗೆ ಅಸುರರಿಗೆ ಜನ್ಮ ಕೊಟ್ಟ ಅದಿತಿ. ಕಶ್ಯಪರು ದೇವತೆಗಳಿಗೆ ಸ್ವರ್ಗವನ್ನ ಕೊಟ್ರೆ ಭೂಮಿ ಹಾಗೆ ಪಾತಾಳವನ್ನ ಅಸುರರಿಗೆ ಕೊಡ್ತಾರೆ. ಭೃಗು ಮಹರ್ಷಿಗಳ ಪುತ್ರ ಶುಕ್ರಾಚಾರ್ಯರ ಮೃತ ಸಂಜೀವಿನಿಯ ಶಕ್ತಿಯಿಂದ ಅಸುರರು ಸಾವನ್ನೇ ನಿಲ್ಲಿಸೋ ಸಂಚು ಮಾಡ್ತಾರೆ. ಇದರಿಂದ ಭೀತಿಗೊಳಗಾದ ಇಂದ್ರದೇವ ಸಂಚು ಮಾಡಿ ಒಂದೊಂದು ಅಸುರರನ್ನ ಕೊಲ್ತಾ ಬರ್ತಾನೆ. ಈ ವಿಷಯ ಅಸುರರ ತಾಯಿಯಾದ ದಿತಿದೇವಿಗೆ ಗೊತ್ತಾಗುತ್ತೆ. ದಿತಿದೇವಿ ಇಂದ್ರನನ್ನ ನಾಶ ಮಾಡೋದಕ್ಕೆ ಒಂದು ಮಗುವಿಗೆ ಜನ್ಮ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾಳೆ. ಇದನ್ನ ತಡೆಯೋದಕ್ಕೆ ದಿತಿದೇವಿ ಮಲ್ಕೊಂಡಿರುವಾಗ ಇಂದ್ರದೇವ ಅವಳ ಹೊಟ್ಟೆಯೊಳಗೆ ಹೋಗಿ ಅವಳ ಗರ್ಭವನ್ನ ವಜ್ರಾಯುಧದಿಂದ ಕತ್ತರಿಸ್ಬಿಡ್ತಾನೆ. ಹೀಗೆ ಅಸುರರು ಮತ್ತೆ ದೇವತೆಗಳು ಯುದ್ಧವನ್ನ ಮಾಡ್ತಾ ಇರ್ತಾರೆ. ಅಸುರರು ಭೃಗು ಮಹರ್ಷಿಗಳ ಸಹಾಯವನ್ನ ಕೋರಿದ್ರೆ ದೇವತೆಗಳು ಮಹಾವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋಗ್ತಾರೆ. ಭೃಗು ಮಹರ್ಷಿಯ ವಶದಲ್ಲಿ ಇಂದ್ರದೇವ ಇರ್ತಾರೆ. ಭೃಗು ಮಹರ್ಷಿಗಳು ತನ್ನ ಪತ್ನಿ ಕಾವ್ಯ ಮಾತಾಗೆ ಇಂದ್ರದೇವನ ಮೇಲೆ ಒಂದು ಕಣ್ಣಿಡಲು ಹೇಳಿ ಆಚೆ ಹೋಗ್ತಾರೆ. ಆಗ ಮಹಾವಿಷ್ಣು ತಮ್ಮ ಸುದರ್ಶನ ಚಕ್ರದಿಂದ ಕಾವ್ಯ ಮಾತಳ ಶಿರಚ್ಛೇದನ ಮಾಡ್ತಾರೆ. ಭೃಗು ಮಹರ್ಷಿಗಳು ವಾಪಸ್ ಬಂದು ತನ್ನ ಪತ್ನಿಯ ಸ್ಥಿತಿಯನ್ನ ನೋಡಿ, ಒಂದು ಹೆಣ್ಣನ್ನ ಕೊಂದಿದ್ದಕ್ಕೆ ನಾರಾಯಣ ನೀನು ಕೂಡ ಈ ಭೂಮಿ ಮೇಲೆ ಹುಟ್ಟಿ ಮನುಷ್ಯ ಪಡಬೇಕಾದ ಕಷ್ಟ ಸುಖಗಳನ್ನೆಲ್ಲ ಪಟ್ಟು ಸಾಯ್ಬೇಕು ಅನ್ನೋ ಶಾಪವನ್ನ ಕೊಡ್ತಾರೆ. ಈ ಶಾಪದಿಂದಲೇ ನಾರಾಯಣ ಮಹಾನ್ ಅವತಾರಗಳನ್ನ ಎತ್ತಿದ್ದು ಲೋಕ ಕಲ್ಯಾಣಕ್ಕೆ ಸಾಕ್ಷಿಯಾಗಿದ್ದು.